ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಶ್ರೀರಾಮನವಮಿಯ ಶುಭಾಶಯಗಳು. ರಾಮನ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ರಾಮನ ನೈವೇದ್ಯಕ್ಕೆ ಹೆಸರುಬೇಳೆ, ಕೋಸಂಬರಿ ಹಾಗೆ ಬೇಲ್ದಣ್ಣಿನ ಪಾನಕವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಮೊದಲಿಗೆ ಅರ್ಧ ಕಪ್ ಅಷ್ಟು ಹೆಸರುಬೇಳೆನ ನೆನೆಸ್ಕೊಂಡು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. 4 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ 1 ಸೌತೆಕಾಯಿನ ತಿರುಳು ಮಾತ್ರ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 2 ರಿಂದ 3 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಅಷ್ಟು ಹಸಿ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಇದರ ಜೊತೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಟಿಕೆ ಇಂಗು, 2 ಸ್ಪೂನ್ ಎಣ್ಣೆ, 2 ಸ್ಪೂನ್ ಅಷ್ಟು ನಿಂಬೆ ರಸ. ಈಗ ಕೋಸಂಬರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಬಾಣಲಿ ಸ್ವಲ್ಪ ಕಾದಾದ್ಮೇಲೆ, ಇವಾಗ ಬಾಣಲಿ ಬಿಸಿಯಾಗಿದೆ, 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ಇದಕ್ಕೆ 1/4 ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚುಟುಪುಟ ಅಂತ ಅಂದಮೇಲೆ ಇವಾಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಟಿರೋಂಥ ಹಸಿ ಮೆಣಸಿನಕಾಯಿನ ಹಾಕೊಳ್ಳೋಣ. ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರೋಂಥ ಕರಿಬೇವನ್ನ ಹಾಕೊಳ್ಳೋಣ. ಚೂರು ಹಾಗೆ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ 2 ಚಿಟಿಕೆ ಅಷ್ಟು ಹಿಂಗೆ ಹಾಕೊಳ್ಳೋಣ. ಹಿಂಗು ತುಂಬ ರುಚಿ ಕೊಡುತ್ತೆ, ಒಳ್ಳೆ ಪರಿಮಳನೂ ಬರುತ್ತೆ ಹಿಂಗೆ ಹಾಕೋದ್ರಿಂದ. ಇವಾಗ ಈ ಒಗ್ಗರಣೆಗೆನೆ ನಾನು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ. ಯಾಕೆಂದರೆ ಹಸಿ ಕೋಸಂಬರಿಗೆಲ್ಲ ಹಸಿ ಇರೋದ್ರಿಂದ ಇದನ್ನು ಸ್ವಲ್ಪ ನಾನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಯಾಕೆಂದರೆ ಬಿಸಿ ತಾಕಬೇಕು ಕೊತ್ತಂಬರಿ ಸೊಪ್ಪು ಅನ್ನೋ ಉದ್ದೇಶದಿಂದ. ನೋಡಿ, ಇವಾಗ ಇದು ಸ್ವಲ್ಪ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು. ಆಗಿದೆ ಅನಿಸುತ್ತೆ ಈ ಒಗ್ಗರಣೆ. ನೋಡಿ, ಆಗಿದೆ ಒಗ್ಗರಣೆ. ಇವಾಗ ತೊಳೆದಿಟ್ಕೊಂಡಿರೋಂಥ ಹೆಸರುಬೇಳೆ, ಇದನ್ನು ನಾನು 4 ಸಲ ತೊಳ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕೊಳ್ಳೋಣ. ಒಂದು 2 ಅವರ್ ನೆನೆಸಿಟ್ಕೊಂಡಿದ್ದೀನಿ ಹೆಸರುಬೇಳೆನ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯಿನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ತುರಿದಿಟ್ಕೊಂಡಿರೋಂಥ ಅರ್ಧ ಕಪ್ ಕೊಬ್ಬರಿನ ಹಾಕೊಳ್ಳೋಣ. ಕೊಬ್ಬರಿ ನಿಮಗೆ ಎಷ್ಟು ಬೇಕಾದರೂ ಹಾಕೋಬೋದು. ಕೊಬ್ಬರಿ ಜಾಸ್ತಿ ಆದಷ್ಟು ರುಚಿ ಜಾಸ್ತಿ ಇರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಇಲ್ಲಿ ಮಾಡಿಟ್ಕೊಂಡಿದ್ವಲ್ಲ ಒಗ್ಗರಣೆ, ಅದನ್ನು ಹಾಕೊಳ್ಳೋಣ. ಒಗ್ಗರಣೆನ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹೆಸರುಬೇಳೆ ಮತ್ತು ಉಳಿದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ, ಮಿಕ್ಸ್ ಆಗ್ತಾಯಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇವಾಗ ಇದಕ್ಕೆ 1-2 ಸ್ಪೂನ್ ಅಷ್ಟು ನಿಂಬೆ ರಸನ ಹಾಕ್ಕೊಳ್ಳೋಣ. ನಿಂಬೆ ರಸನ ತುಂಬ ರುಚಿ ಕೊಡುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೋಸಂಬರಿ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕೋಸಂಬರಿ. ಇವಾಗ ರೆಡಿಯಾಗಿದೆ. ತುಂಬಾ ಸುಲಭ, 1 ರಿಂದ 2 ನಿಮಿಷದಲ್ಲಿ ಕೋಸಂಬರಿ ರೆಡಿ ಆಗಿಬಿಡುತ್ತೆ. ನೋಡಿ, ಸೂಪರ್ ಕೋಸಂಬರಿ, ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಕೋಸಂಬರಿ ರೆಡಿಯಾಗಿದೆ. ಈಗ ಬೇಲ್ದಣ್ಣಿನ ಪಾನಕನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಬೇಲ್ದಣ್ಣಿನ ಪಾನಕ ಮಾಡೋಕ್ಕೆ ನಾನು 2 ಹಣ್ಣಾಗಿರೋ ಬೇಲ್ದಣ್ಣಿನ ತೊಗೊಂಡಿದ್ದೀನಿ. ನೋಡಿ, ಹೀಗೆ ಕಾಣುತ್ತೆ ಹಣ್ಣಾಗಿರೋ ಬೇಲ್ದಣ್ಣು. ಇದಕ್ಕೆ ಒಂದಷ್ಟು ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲ ಹಾಕೋಬೋದು. ನಾನು ಒಂದು 5-6 ಸ್ಪೂನ್ ಹಾಕ್ತೀನಿ. ಇದಕ್ಕೆ ಒಂಚೂರು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. 1 ಚಿಟಿಕೆ ಉಪ್ಪು ಹಾಕೊಳ್ಳೋದ್ರಿಂದ, 1 ಚಿಟಿಕೆ ಉಪ್ಪು ಮತ್ತು 1 ಚಿಟಿಕೆ ಮೆಣಸು ಪೌಡ್ರು, ಇದನ್ನು ಉಪಯೋಗಿಸೋದ್ರಿಂದ ಅದು ಶೀತ ಎಲ್ಲ ಆಗಲ್ಲ ಅನ್ನೋ ಉದ್ದೇಶದಿಂದ ನಾನು ಮೆಣಸು ಮತ್ತು ಉಪ್ಪು ತೊಗೊಂಡಿದ್ದೀನಿ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ಗೆ ಆ ಬೇಲ್ದು ಚಿಪ್ ಒಳಗಡೆ ಇರೋಂಥ ಹಣ್ಣನ್ನು ಮಾತ್ರ ತೊಗೊಳ್ಳೋಣ. 2 ಚಿಪ್ಪಲ್ಲಿರೋ ಹಣ್ಣನ್ನು ನಾನು ಹಾಕ್ಕೊಂಡೆ. ಮತ್ತು ಇವಾಗ ಒಂದು 5-6 ಸ್ಪೂನ್ ಪುಡಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ.
ಬೆಲ್ಲ ಸ್ವಲ್ಪ ಬೇಕಾಗತ್ತೆ, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೋಬೋದು. ಈ ಬೇಲ್ದಣ್ಣಿನ ಪಾನಕಕ್ಕೆ ಬೆಲ್ಲ ಹಾಕೋದ್ರೇ ರುಚಿ. ಇವಾಗ ಮೆಣಸು ಒಂದು ಚಿಟಿಕೆ ಅಷ್ಟೇ, ಜಾಸ್ತಿ ಹಾಕ್ಕೋಬಾರ್ದು, ಬರೀ ಒಂದು ಚಿಟಿಕೆ. ಈ ಥರ ಹಾಕೊಳ್ಳೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಆಗಲಿ ಅಥವಾ ಕೋಲ್ಡ್ ಆಗೋದಾಗಲಿ ಆಗಲ್ಲ. ಒಂದು ಚಿಟಿಕೆ ಉಪ್ಪು, ಜಾಸ್ತಿ ಹಾಕೋಬಾರ್ದು, ಬರೀ ಒಂದು ಚಿಟಿಕೆ ಉಪ್ಪು. ಈಗ ನಾನು ಏಲಕ್ಕಿ ಪುಡಿನೂ ಇದಕ್ಕೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಒಂದು 3 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ನಿಮಗೆ ನೀರು ಯಾವ ಅಳತೆ ಬೇಕಾದರೂ ಹಾಕ್ಕೋಬೋದು. ನಾನೊಂದು 2ರಿಂದ 3 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಮಿಕ್ಸಿ ಮಾಡಾಗಿದೆ. ಇವಾಗ ಒಂದು ಶೋಧಿಸ್ಕೊಳ್ಳೋಣ. ಶೋಧಿಸಾಗಿದೆ ನೋಡಿ. ಅದು ಆ ಗಟ್ಟಿ ಎಲ್ಲ ಇರುತ್ತಲ್ಲ ಬೇಲ್ದಣ್ಣಿಂದ, ಅದನ್ನೆಲ್ಲ ತೆಕ್ಕೊಂಡ್ಬಿಡೋಣ. ಬರೀ ರಸ ಮಾತ್ರ ತೊಗೊಂಡ್ರೆ ಸಾಕು. ಇವಾಗ ಇದಕ್ಕೆ ಎಲ್ಲನೂ ನಾವು ಹಾಕ್ಬಿಟ್ಟಿದ್ದೀವಿ. ಬೆಲ್ಲ ಆಗಿದೆ, ಉಪ್ಪು, ಮೆಣಸು, ಉಪ್ಪಿ ಮತ್ತು ಬೆಲ್ಲ, ಏಲಕ್ಕಿ ಪೌಡ್ರು ಎಲ್ಲ ಹಾಕ್ಕೊಂಡಿದ್ದೀವಿ ಇದಕ್ಕೆ. ಹಾಗಾಗಿ ಇವಾಗ ಇನ್ನೇನು ಹಾಕೋಷ್ಟಿಲ್ಲ. ಬೇಲ್ದಣ್ಣಿನ ಪಾನಕ ರೆಡಿ ಇದೆ. ನೋಡಿ ಎಷ್ಟು ಸುಲಭ ಬೇಲ್ದಣ್ಣಿನ ಪಾನಕ. ತುಂಬಾ ರುಚಿ ಇರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ, ಮತ್ತು ಆರೋಗ್ಯಕ್ಕೂ ನಿಮಗೇನೂ ತೊಂದರೆ ಆಗಲ್ಲ. ಇವಾಗ ಕೋಸಂಬರಿನ ಬೌಲಿಗೆ ಸರ್ವ್ ಮಾಡೋಣ. ನೋಡಿ ಸೂಪರಾಗಿ ಕಾಣ್ತದೆ ಕೋಸಂಬರಿ, ತುಂಬಾ ಟೇಸ್ಟಿಯಾಗಿದೆ. ಕೋಸಂಬರಿ ತುಂಬಾ ಕಲರ್ಫುಲ್ ಆಗಿದೆ ಕೋಸಂಬರಿ. ಹಾಗೆ ಇವಾಗ ಬೇಲ್ದಣ್ಣಿನ ಪಾನಕನ ಬೌಲ್ಗೆ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ, ಕಲರ್ಫುಲ್ ಆಗಿದೆ. ಬೇರೆ ಎಲ್ಲ ನಿಂಬೆ ಹಣ್ಣು ಪಾನಕ ಮತ್ತು ಕರ್ಬೂಜ ಹಣ್ಣಿನ ಪಾನಕ ಎಲ್ಲ ನಾವು ಮಾಡ್ಕೊತಾನೆ ಇರ್ತೀವಿ. ಇದು ಶ್ರೀರಾಮನವಮಿಗೆ ಬೇಲ್ದಣ್ಣಿನ ಪಾನಕ ವಿಶೇಷ, ಹಾಗಾಗಿ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇದು ರೆಡಿಯಾಗಿದೆ. ಈಗ ನಾನು ಇದನ್ನು ರಾಮನ ನೈವೇದ್ಯಕ್ಕೆ ಇಟ್ಕೊಳ್ತೀನಿ. ನೀವು ಇದನ್ನು ಮಾಡ್ಕೊಳ್ಳಿ. ಇದರಿಂದ ಬೇಲ್ದಣ್ಣಿನ ಪಾನಕ ಮಾಡಿ, ಕೋಸಂಬರಿ ಮಾಡಿ, ಈ ಥರನೇ ಮಾಡಿ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿದೆ. ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.